ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ನಿನ್ನೆ ದಿನ ಒಂದು ಪೃಥ್ವಿ ತತ್ವ ಜಾಸ್ತಿ ಆದರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ನಿನ್ನೆ ದಿನ ತಿಳ್ಕೊಂಡಿದ್ವಿ. ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಒಂದು ಪಾಠದಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಟ್ರಾವೆಲ್ ಫ್ರೀಕ್ವೆಂಟ್ಲಿ ಅಂತ ಹೇಳಿದ್ದಾರೆ ಇಲ್ಲಿ. ಆಗಾಗ ಪ್ರಯಾಣವನ್ನು ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. ಯಾಕಿರಬಹುದು? ಅಲ್ಲ, ಇದು ಸ್ಥಿರ ರಾಶಿ ಅಲ್ಲ. ಇವ್ರಿಗೆ ಮನೆ ಬಿಟ್ಟು ಎಲ್ಲಿ ಹೋಗಕ್ ಮನ್ಸಿರಲ್ಲ, ಅವ್ರ ಮನೇಲೇ ಇರ್ಬೇಕು. ವ್ಯಾಪಾರಿ ಬುದ್ಧಿ, ಎಲ್ಲಿ ಹೋದ್ರು ಒಂದಿಷ್ಟು ವ್ಯಾಪಾರ ಮಾಡ್ಕೋಬೇಕು, ಮತ್ತೆ ತಿರುಗಿ ಮನೆಗೆ ಬರ್ಬೇಕು. ಆಗಾಗ ಸ್ವಲ್ಪ ಪ್ರಯಾಣಗಳನ್ನ ಮಾಡ್ತಾ ಇದ್ರೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ಅವ್ರಿಗೆ. ಅಲ್ಲೊಂದಿಷ್ಟು ಏನಾದ್ರು ತಗೊಂಡು ಇದನ್ನ ತಗೊಂಡ್ಬಂದು ಇನ್ನೇನಾದ್ರು ಮಾಡ್ಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಅವಾಗ ಸ್ವಲ್ಪ ಪ್ರಯಾಣವನ್ನು ಮಾಡ್ತಾ ಇರಿ ಅನ್ನುವಂಥದ್ದೊಂದು ಸಲಹೆಯನ್ನ ನೀಡಿದ್ದಾರೆ. ಆಮೇಲೆ ಎರಡನೇದಾಗಿ ಡಿಕ್ಲಟರ್ ಹೌಸ್ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಂದ್ರೆ ಏನಂತ ಕೇಳಿದ್ರೆ, ಅವಾಗ ಮನೇನ ಸ್ವಚ್ಛ ಮಾಡ್ತಾ ಇರ್ಬೇಕು ಅಂತ. ಯಾಕೆ ಸ್ವಚ್ಛ ಮಾಡ್ಬೇಕು ಅಂತ ಕೇಳಿದ್ರೆ, ಏನೇನು ವ್ಯಾಪಾರಕ್ಕೋಸ್ಕರ ಏನೇನು ಕೆಲಸಗಳನ್ನು ಮಾಡ್ತಿರ್ತಾರೆ ಇವರು. ಸ್ವಲ್ಪ ಗಲೀಜಾಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಮನೇನ ಯಾವ ರೀತಿಯಾಗಿ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಅವರ ಆಕ್ಟಿವಿಟೀಸ್ ಕೂಡ ಇರುತ್ತೆ ಅನ್ನುವಂತ ವಿಚಾರ ತಿಳಿದು ಬರುತ್ತೆ. ಕೆಲವು ಮನೆಗಳಿಗೆ ಹೋಗಿ ನೋಡಿ ನೀನು, ಮನೆ ತುಂಬಾ ಹರಿವಿರ್ತಾರ ಅವ್ರು. ಮನೆ ತುಂಬಾ ಹರಿವಿದ್ದಾರೆ ಅಂತ ಕೇಳಿದ್ರೆ ಬಾಡಿ ಆಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು. ಆ ಹರಿವಿದ್ರು ಕಾಣದೇ ಇರುವಂಗೆ ಇರ್ಬೇಕು ಅಂತಂದ್ರೆ ಏನೆಲ್ಲ ಕಾರಣಗಳಿರ್ಬಹುದು? ಮಾನಸಿಕ ತರಂಗಾಂತರಗಳು ಕೆಳಗಡೆ ಕುಸಿದಿರ್ಬೋದಲ್ಲ, ಇಲ್ಲ ಏನೋ ದೀರ್ಘ ಆಲೋಚನೆಯಲ್ಲಿರ್ಬೋದು, ಇಲ್ಲ ಅವ್ರಿಗೆ ಮನಃಶಾಂತಿ ಇಲ್ಲದೆ ಇರಬಹುದು. ಇಂಥ ಕಾರಣದಿಂದ ಏನಾಗಿರುತ್ತೆ ಅಂತ ಕೇಳಿದ್ರೆ ಅದು ಸ್ವಲ್ಪ ಹಾಗೆ ಇರುತ್ತೆ. ಹಾಗಾಗಿ ಆಗಾಗ ಮನೆಯನ್ನ ಸ್ವಚ್ಛ ಮಾಡ್ತಾ ಇರ್ಬೇಕು ಅನ್ನುವಂಥದ್ದೊಂದು ಸಲಹೆಯನ್ನ ನೀಡಿರ್ತಾರೆ. ಆಮೇಲೆ ಡೂ ಲೈಟ್ ಫಾಸ್ಟಿಂಗ್ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಲಘು ಉಪವಾಸವನ್ನು ಮಾಡುವಂಥದ್ದು, ಕಡಿಮೆ ತಿನ್ಬೇಕು ಅಂತ. ಶುಕ್ರ ಇದ್ದಾನಲ್ಲಿ ಅಲ್ವಾ, ಕುಜ ಇದ್ದಾನೆ, ಚಂದ್ರ ಇದ್ದಾನೆ. ಶುಕ್ರ, ಕುಜ, ಚಂದ್ರ. ಶುಕ್ರ ಇದ್ದಾನೆ, ಆಸೆ ಇದೆ ಅವನಿಗೆ. ಚಂದ್ರ ಇದ್ದಾನೆ, ತಿನ್ನಬೇಕು. ಈ ತಿನ್ನೋದು ಉಣ್ಣೋದು ಇದೆಲ್ಲ ಏನಂತ ಕೇಳಿದ್ರೆ, ಈಗ ಕೆಲವ್ರನ್ನ ನೋಡಿ ನೀನು, ಅವ್ರು ಏನಂತ ಕೇಳಿದ್ರೆ ಅವರು ತಿಂತಾ ಇರ್ಬೇಕು, ಜೊತೆಲಿದ್ದವ್ರಿಗೆ ತಿನ್ನಿಸ್ತಾ ಇರ್ಬೇಕು, ಒಟ್ಟಿನಲ್ಲಿ ತಿಂತಾ ಇರ್ಬೇಕು ಅವರು. ಅದರಿಂದ ಏನಾಗುತ್ತೆ? ಜಾಸ್ತಿ ಆಹಾರವನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ ಅಲ್ಲಿ. ಆಮೇಲೆ ಏನಾಗುತ್ತೆ, ಏನ ಆಸೆಗೆ ಬಿದ್ದು ಇರಬಾರದನ್ನೆಲ್ಲ ತಿಂದ್ಬಿಟ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಆರೋಗ್ಯ ಹಾಳಾಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಆಗಾಗ ಏನಂತ ಕೇಳಿದ್ರೆ ಲಘು ಉಪವಾಸವನ್ನು ಮಾಡ್ಬೇಕು ಅನ್ನುವಂಥ ವಿಚಾರ ಇಲ್ಲಿ ತಿಳಿಸ್ತಾರೆ. ಆಮೇಲೆ ಅವಾಯ್ಡ್ ಓವರ್ ಈಟಿಂಗ್ ಈಗ ಹೇಳಿದಾರಲ್ಲ ಅದ್ರ ಪಕ್ಕದಲ್ಲೇನೆ, ಜಾಸ್ತಿ ತಿನ್ನೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಪೃಥ್ವಿ ತತ್ವ ಆಸೆಗಳು ಜಾಸ್ತಿ ಇರುತ್ತೆ, ಅದನ್ನ ತಿನ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಇಲ್ಲಿ ಏನು ಇದು ಸ್ತ್ರೀ ತತ್ವ ತಾನೆ, ಪುರುಷ ರಾಶಿ ಸ್ತ್ರೀ ರಾಶಿ. ಹೌದಾ? ಸ್ತ್ರೀ ಅಂತಂದಾಗ ಕಾಮನ್ ಆಗಿ ಒಂದಿಷ್ಟು ಆಸೆಗಳು ಜಾಸ್ತಿ ಇದ್ದೇ ಇರುತ್ತೆ. ತಿನ್ನಕ್ ಬೇಡ ಅಂತ ಹೇಳಿಲ್ಲ ಇಲ್ಲಿ, ಜಾಸ್ತಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಆಗಾಗ ಸ್ವಲ್ಪ ಲಘು ಉಪವಾಸವನ್ನು ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ ನಾವೀಗ. ತಿನ್ಬಾರ್ದಿನ ಬೇಕಾಗಿದ್ದಕ್ಕಿಂತ ಜಾಸ್ತಿ ತಿಂದು ಆರೋಗ್ಯ ಕೆಡಿಸಿಕೊಂಡು ಆಸ್ಪತ್ರೆಗೆ ಹೋಗೋ ಬದಲು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಒಂದು ಸಲಹೆಯನ್ನ ನೀಡಲಾಗಿದೆ ಇಲ್ಲಿ. ಆಮೇಲೆ ಪ್ರಾಕ್ಟೀಸ್ ಫ್ಲೆಕ್ಸಿಬಿಲಿಟಿ ಯೋಗ ಅಂತ ಹೇಳಿದ್ದಾರೆ. ಯೋಗವನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಉದಾಹರಣೆಗೆ ಈಗ ಲೂಸನಿಂಗ್ ಎಕ್ಸಸೈಸ್ ಮಾಡುವಂಥದ್ದು.
ಯಾಕಂದ್ರೆ ಬಾಡಿ ಪಾರ್ಟ್ಸ್ ಏನಾಗಿರುತ್ತೆ ಅಂತ ಕೇಳಿದ್ರೆ ಕಾಮನ್ ಆಗಿ ನಿನ್ಗೆ ಪೇನ್ಗಳು ಬರೋದು ಯಾವ ಕಾರಣದಿಂದ ಬರುತ್ತೆ? ಸ್ತ್ರೀಯರಿಗೆ ಸ್ವಲ್ಪ ಬೆನ್ನು ನೋವು ಬರುವಂತ ಸಾಧ್ಯತೆಗಳು ಜಾಸ್ತಿ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಂತ ಕೇಳಿದ್ರೆ ಅವರಿಗೆ ಬೆನ್ನು ಬರೋದ್ರಿಂದ ನೀನು ಅವಾಗ ವ್ಯಾಯಾಮ ಮಾಡು ಅಂತ ಹೇಳಕ್ಕಾಗಲ್ಲ. ಕಾಮನ್ ಆಗಿ ಬರುತ್ತೆ. ನಾರ್ಮಲ್ ಟೈಮಲ್ಲೂ ಕೆಲವು ಸಾರಿ ಅವ್ರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಕೆಲಸ ಜಾಸ್ತಿ ಆಗತ್ತೆ. ಕೆಲಸ ಮಾಡ್ತಾರ ಅವ್ರು, ಕೆಲಸ ಮಾಡಲ್ಲ ಅಂತ ಹೇಳಿಲ್ಲ ಇಲ್ಲಿ. ಕೆಲಸ ಮಾಡಿದ್ರೂ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಬಾಡಿ ಎಕ್ಸರ್ಸೈಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಅವಾಗ ಯಾವಾಗ ಅದು ನೋಡು ಈ ಜಾಯಿಂಟ್ಸ್‌ಗಳಿರುತ್ತೆ. ಈ ಜಾಯಿಂಟ್ಸ್ ಅವ್ರದ್ದು ಕೆಲಸ ಮಾಡುತ್ತೆ. ಮುಂಚೆ ಏನ್ ಮಾಡ್ತಾ ಇತ್ತು? ಬಟ್ಟೆ ಕ್ಲೀನ್ ಮಾಡ್ತಾ ಇದ್ರು, ಪಾತ್ರೆ ಕ್ಲೀನ್ ಮಾಡ್ತಾ ಇದ್ರು. ಅವಾಗ ಬಾಡಿ ಇದು ಎಕ್ಸರ್ಸೈಸ್ ಆಗ್ತಾ ಇತ್ತು. ಈ ಜಾಯಿಂಟು, ಆಮೇಲೆ ಈ ಜಾಯಿಂಟು, ಆಮೇಲೆ ಇಲ್ಲೆಲ್ಲ ಬಾಡಿನಲ್ಲಿ ಇಲ್ಲಿ ಜಾಯಿಂಟ್ ಇಲ್ವಾ? ಇದೆಯಲ್ವಾ? ಇಲ್ಲಿ ಜಾಯಿಂಟ್ ಇಲ್ಲ. ಈ ಎಲ್ಲ ಜಾಯಿಂಟ್‌ಗಳನ್ನ ಲೂಸ್ ಮಾಡ್ತಾ ಬರ್ಬೇಕು. ಒಂದು ವೇಳೆ ಲೂಸ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅದರ ಮೇಲೆ ಈ ಮಾಂಸ ಓವರ್‌ಲ್ಯಾಪ್ ಆಗುತ್ತೆ. ಫ್ಯಾಟ್. ಫ್ಯಾಟು ಓವರ್‌ಲ್ಯಾಪ್ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಎಲ್ಲಿ ನಿನಗೆ ಫ್ಲೆಕ್ಸಿಬಿಲಿಟಿ ಇರ್ಬೇಕಾಗಿತ್ತೋ, ಆ ಜಾಗದಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ಲಿಲ್ಲ ಅಂತ ಕೇಳಿದ್ರೆ ಏನಾಗುತ್ತೆ, ಆ ಓವರ್‌ಲ್ಯಾಪ್ ಆದಾಗ ನೀನು ಹಿಂಗ್ ಬಗ್ಗಿದ್ರು ಕೂಡ ಅದು ನೋಯುತ್ತೆ. ಇದು ಫ್ರೀ ಇತ್ತು ಅಂತ ಕೇಳಿದ್ರೆ ಈಗ ಬಗ್ಗಿದ್ರೆ ಆರಾಮಾಗಿರುತ್ತೆ. ಆ ಫ್ರೀ ಇರ್ಲಿಲ್ಲ ಅದ್ರ ಮೇಲೆ ಫಿಲಪ್ ಆಗಿದೆ ಅಂತ ಕೇಳಿದ್ರೆ ಅದು ಪೇನ್ ಬರ್ತಾ ಇರುತ್ತೆ. ಹಾಗಾಗಿ ಲೂಸನಿಂಗ್ ಎಕ್ಸರ್ಸೈಸನ್ನ ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ ಅನ್ನುವಂಥ ವಿಚಾರ ನಮಗಿಲ್ಲಿ ತಿಳಿದು ಬರುತ್ತೆ. ಅದರೊಂದಿಗೆ ಒಂದಿಷ್ಟು ಆಸನಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇನ್ನು ನೆಕ್ಸ್ಟ್ ಅವಾಯ್ಡ್ ಹೋಲ್ಡಿಂಗ್ ಮನಿ ಅಂತ ಹೇಳಿದ್ದಾರೆ ಇಲ್ಲಿ. ತುಂಬಾ ಹಣದ ಬಗ್ಗೆ ತುಂಬಾ ಆಸೆ ಅನ್ನುವಂಥದ್ದನ್ನ ಇಟ್ಕೋಬಾರ್ದು. ಈಗ ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಮಾಡ್ಬೇಕು. ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು ಹಣ ಸಂಪಾದನೆ. ಹಣ ಇಲ್ಲ ಅಂತ ಕೇಳಿದ್ರೆ ನಿಂದು ಇಲ್ಲಿ ಏನು ನಡೆಯಲ್ಲ. ಅದರಲ್ಲೂ ಕಲಿಯುಗದಲ್ಲಿ ಹಣ ಇಲ್ಲ ನಿನ್ನ ಹತ್ರ ಅಂದ್ರೆ ಏನು ನಡೆಯಲ್ಲ. ಆದ್ರೆ ಎಲ್ಲ ನನಗೆ ಇರ್ಲಿ ಅಂದ್ರೆ ಎಲ್ಲ ನನಗೆ ಇರ್ಲಿ ಅಂದ್ರೆ ನೀನೊಬ್ನೇ ಮಾಡಿರ್ತೀಯ? ಆಗತ್ತಾ? ಈಗ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಕೇಳಿದ್ರೆ ನೀನ್ ಒಬ್ಬ ಮಾಡೋದ್ರಿಂದ ಆಗತ್ತಾ? ಅದಕ್ಕೆ ಜೊತೆಲಿ ಕರ್ಕೊಂಡಿರ್ತೀಯ ತಾನೆ. ಅದು ಯಾಕೆ ಅಂತ ಹೇಳಿ ನಾನು ಅಲ್ಲಿ ತೋರಿಸ್ತೀನಿ. ಅಲ್ಲಿ ಯಾರ್ಯಾರು ಇರ್ತಾರೆ, ಇವ್ರು ಏನ್ ಮಾಡಿರ್ತಾರೆ, ಇವರು ನನಗೆ ಇರ್ಲಿ ಅಂತ ಯಾಕೆ ಹೇಳ್ತಾರೆ, ಅದರಿಂದ ಏನ್ ಪರಿಣಾಮ ಆಗತ್ತೆ ಅಂತ ಹೇಳಿ ಅಲ್ಲಿ ನೋಡೋಣ. ನೆಕ್ಸ್ಟ್ ಸ್ಪೆಂಡ್ ಆನ್ ಚಾರಿಟಿ. ಇವರಿಗೆ ಹಣದ ಆಸೆ ಇದೆ, ತಾವೇ ದುಡ್ಡು ಮಾಡ್ಕೋಬೇಕು. ಇಲ್ಲಿ ಚಾರಿಟಿನಲ್ಲಿ ಸ್ಪೆಂಡ್ ಮಾಡ್ತಾರ ಅವರು? ಅದಕ್ಕೆ ಒಂದು ನಿಯಮ ಇದೆ. ನಿಯಮ ಹೇಗಿದೆ ಅಂತ ಹೇಳಿ ಇಲ್ಲಿ ಬಂದಾಗ ಗೊತ್ತಾಗತ್ತೆ ನಿಮ್ಗೆ. ಈಗ ಅದನ್ನು ಕೂಡ ತೋರಿಸ್ತೀನಿ. ವೇರ್ ಲೈಟರ್ ಫ್ಯಾಬ್ರಿಕ್ಸ್, ತೆಳುವಾದ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ತೆಳುವಾದ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ. ರೆಡ್ಯೂಸ್ ಬ್ರೌನ್ ಅಂಡ್ ಡಾರ್ಕ್ ಟೋನ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಕಂದು ಬಣ್ಣ ಮತ್ತು ಬ್ಲ್ಯಾಕ್ ಏನ್ ಬರುತ್ತೆ ಅದನ್ನ ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಕತ್ಲೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಕೆಲವು ಡಾರ್ಕ್ ಇರುವಂತದ್ದನ್ನ ಧಾರಣೆ ಮಾಡತಕ್ಕಂಥದ್ದು. ಬ್ರೌನ್ ಮತ್ತು ಡಾರ್ಕ್ ಅನ್ನ ಧಾರಣೆ ಮಾಡೋದ್ರಿಂದ ಕೂಡ ಅವರಿಗೆ ಸ್ವಲ್ಪ ಅಲ್ಲಿ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ವಿಚಾರ ಕಂಡು ಬರುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಲಿಸನ್ ಟು ಲೈಟ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಂತ ಹೇಳಿದ್ದಾರೆ ಇಲ್ಲಿ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನಿರುತ್ತೆ ಅದನ್ನ ಲೈಟ್ ಆಗಿ ಕೇಳೋದ್ರಿಂದ ಮನಸ್ಸಿಗೆ ಒಂದಿಷ್ಟು ಆನಂದ ಆಗುತ್ತೆ ಅನ್ನುವಂಥ ವಿಚಾರ ಇಲ್ಲಿ ತಿಳಿದು ಬರುತ್ತೆ. ಡೂ ಕ್ರಿಯೇಟಿವ್ ಹಾಬೀಸ್. ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ವ್ಯಕ್ತಪಡಿಸ್ತಾ ಬರ್ಬೇಕು. ಅವ್ರ ಒಳಗಡೆ ಏನಿರುತ್ತೆ ಅದನ್ನ ವ್ಯಕ್ತಪಡಿಸ್ಬೇಕು. ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಯಾರಿಗಾದ್ರೂ ಏನಾದ್ರು ತೋರಿಸ್ಕೊಟ್ರೆ ಅವರೇ ಮಾಡ್ಕೊಂಡ್ಬಿಟ್ರೆ, ನಾಳೆ ದಿನ ಅದನ್ನ ಅವರು ಕಲ್ತ್ಕೊಂಡ್ರು ಅಂತ ಕೇಳಿದ್ರೆ ಅವರೇ ಸಂಪಾದನೆ ಮಾಡ್ಕೊಂಡ್ರೆ, ಇಂಥ ಗುಣಗಳೆಲ್ಲ ಇರುತ್ತೆ. ಯಾವಾಗ ವ್ಯಾಪಾರ ಅನ್ನುವಂಥದ್ದು ಬರುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮುಚ್ಚಿಟ್ಕೊಳ್ಳುವಂತ ಸ್ವಭಾವ. ಅದನ್ನ ಮುಚ್ಚಿಟ್ಕೊಳ್ಳೋದ್ರಿಂದ ಏನೂ ಫಲ ಇಲ್ಲ. ನಿನ್ನ ಹತ್ರ ಏನಿದೆಯೋ ಯಾರಿಗಾರು ತೋರ್ಸು, ನೋಡಿದ ತಕ್ಷಣ ಬಂದ್ಬಿಡುತ್ತಾ? ಹೋಗ್ಲಿ ಕಲ್ತಿದ ತಕ್ಷಣ ವ್ಯಾಪಾರ ದೊಡ್ಡದಾಗಿ ಅವಂದೇ ಬೆಳೆದು ಇವನೇನಾರು ಹಾಳಾಗ್ಬಿಡ್ತಾನ? ಇಲ್ಲ. ಯಾವಾಗ ನೀನ್ ಮುಚ್ಚಿಟ್ಕೋತೀಯೋ ಇವನಿಗೆ ಯಾವಾಗ ಕಲಿಯೋ ಆಸಕ್ತಿ ಜಾಸ್ತಿ ಆಗುತ್ತೆ. ಕಲಿತಾದ್ಮೇಲೆ ಏನ್ ಮಾಡ್ತೀಯ, ನೀನ್ ಅವನನ್ನ ಅವಾಯ್ಡ್ ಮಾಡ್ತೀಯ, ಅವ್ನು ನಿನ್ನನ್ನು ಅವಾಯ್ಡ್ ಮಾಡ್ತಾನೆ. ಇಷ್ಟೇ ಆಗೋದು. ಅದಕ್ಕಾಗಿ ನಿನ್ನ ಹತ್ರ ಏನಿದೆಯೋ ಪ್ರಾಮಾಣಿಕವಾಗಿ ನೀನ್ ಅದನ್ನ ಹೇಳು.
ಅಗತ್ಯ ಬಿದ್ರೆ ಅವ್ನು ನಿನಗೆ ಕೇಳ್ತಾನೆ. ಅದು ನೀನು ಅವನಿಗೆ ಸಹಾಯ ಮಾಡು. ಅವನೊಂದು ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನೀನ್ ಪ್ರಮೋಟ್ ಮಾಡ್ಕೊ, ಪ್ರಮೋಷನ್ ಆಗು ನೀನು. ಅವ್ನು ಕೆಲಸ ಮಾಡ್ತಾನೆ, ನೀನ್ ತಗೊಂಡೋಗಿ ಮಾರಾಟ ಮಾಡ್ಕೊಂಬ, ಆಗಲ್ವಾ? ನೀನು ಅವನನ್ನು ಬೆಳೆಸಿದ್ರೆ ಅವನು ನಿನ್ನನ್ನು ಬೆಳೆಸ್ತಾನೆ. ಒಂದ್ ವೇಳೆ ನೀನು ಅವನನ್ನು ಹತ್ತಕ್ಕೆ ಪ್ರಯತ್ನ ಮಾಡಿದ್ರೆ ಅವನು ಹೇಗಾದ್ರೂ ಮಾಡಿ ಕಲಿತಾನೆ. ಆಸಕ್ತಿ ಇದ್ದವನು ಹೇಗಾದ್ರೂ ಮಾಡಿ ಕಲಿತಾನೆ. ಆ ಕಲ್ತ ಆದ್ಮೇಲೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅವನು ನೀನ್ ಏನ್ ಮಾಡ್ತಾನೋ ಅಂತ ಅನ್ಕೊಂಡಿರ್ತೀಯೋ ಅವನು ಅದನ್ನೇ ಮಾಡ. ಆದ್ರೆ ನೀನು ಪ್ರಮೋಷನ್ ಮಾಡ್ಕೊಳಕ್ ಆಗುತ್ತ ಅವಾಗ? ಇಲ್ಲ. ನೀನ್ ಏನಿದೆಯೋ ಅದೇ ಇರಬಹುದೇ ವಿನಃ ಅದಕ್ಕಿಂತ ಜಾಸ್ತಿ ಏನು ಆಗಲ್ಲ. ಇನ್ನ ವಾಕ್ ಬೇರ್ ಫೀಟ್ ಆನ್ ಗ್ರಾಸ್ ಅಂದ್ರೆ ಬರಿಗಾಲಿನಿಂದ ಹುಲ್ಲಿನ ಮೇಲೆ ನಡೆಯುವಂಥದ್ದು. ಈಗ ಅಕ್ಯುಪ್ರೆಷರ್ ಇದೆಲ್ಲ ಹೇಗಿರುತ್ತೆ? ಬರಿಗಾಲಿನಿಂದ ಹುಲ್ಲಿನ ಮೇಲೆ ನಡೆಯೋದ್ರಿಂದ ಕೂಡ ಒಂದಿಷ್ಟು ಆರೋಗ್ಯಕ್ಕೆ ಉತ್ತಮವಾದಂತ ಫಲಿತಾಂಶಗಳು ಸಿಗುತ್ತೆ ಅನ್ನುವಂಥ ವಿಚಾರ ಕಂಡು ಬರುತ್ತೆ. ಆಮೇಲೆ ಅವಾಯ್ಡ್ ಓವರ್ ಅಟ್ಯಾಚ್ಮೆಂಟ್ ಟು ಪೊಸಿಷನ್. ಆಸ್ತಿ ಪ್ರಾಪರ್ಟಿಗಳ ಮೇಲೆ ಏನಾಗಿರುತ್ತೆ ಅಂತ ಕೇಳಿದ್ರೆ ಇದೆಲ್ಲ ನನಗೆ ಇರ್ಬೇಕು ಅನ್ನುವಂತ ಒಂದು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ದರಿದ್ರ ಆಸೆ ಅಂತ ಕರೀತಾರೆ. ಆಸೆ ಇರ್ಬೇಕು, ಇಷ್ಟು ನಾನು ಕೆಲಸ ಮಾಡಿದೀನಿ ನನಗಿಷ್ಟು ಬೇಕು ಅನ್ನುವಂಥದ್ದು ಉತ್ತಮ ಅಲ್ವಾ? ಎಲ್ಲ ನನಗೆ ಬೇಕು ಅಂದ್ರೆ ಆಮೇಲೆ ಕೆಲಸ ಮಾಡುವಾಗ ನಿನ್ಗೆ ಎಲ್ಲರೂ ಬೇಕಾಗಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲರೂ ಬೇಕಾಗಿದ್ದಾರೆ. ಆ ಪ್ರಾಪರ್ಟಿ ಮಾತ್ರ ನಿನ್ನ ಹೆಸರಿಗೆ ಆಗ್ಬೇಕು. ಆಮೇಲೆ ಅವರು ದುಡ್ದವ್ರು ನಿನ್ನ ಹತ್ರ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದವ್ರು ನಿನ್ನ ಹತ್ರ ಬಂದಿದ್ದಾರೆ, ನೀನ್ ಯಾಕೆ ನಮ್ಮ ಮನೆಗೆ ಬರ್ತೀಯ ಅಂತ ಕೇಳೋದವ್ರನ್ನ. ಅವ್ರದ್ದು ಏನಾದ್ರು ತಿನ್ನೋದಿದೆ ಅಂತ ಕೇಳಿದ್ರೆ ಲಾಭಕ್ಕಂತ ಕ್ಯಾಚ್ ಹಾಕೊಂಡ್ಬಿಡೋದು. ಇವ್ರದ್ದು ಏನಾದ್ರು ಕೊಡೋದಾಗತ್ತೆ ಅಂತ ಕೇಳಿದ್ರೆ ಮಂಡತನ ಪ್ರದರ್ಶನ ಮಾಡುವಂಥದ್ದು. ಸ್ಟಬ್ಬರ್ನೆಸ್ ಇದೆಯಲ್ಲ ಅಲ್ಲಿ. ಆ ರೀತಿ ಇದ್ದಾಗ ಅಲ್ಲಿಂದ ತಾನೇ ಘರ್ಷಣೆ ಪ್ರಾರಂಭ ಆಗೋದು. ಒಂದ್ಸಾರಿ ಘರ್ಷಣೆ ಪ್ರಾರಂಭ ಆಯ್ತು ಅಂದ್ರೆ ಇವ್ರಿಗೂ ಹೆದರ್ಸೋ ಚಟ ಇರುತ್ತೆ. ಇಲ್ಲಿ ಹೆದರ್ಕೊಳಕ್ ಯಾರು ಕುಂತಿರ್ತಾರ? ಯಾರೋ ಒಬ್ರು ಎಲ್ಲೋ ಹೆದರ್ಕೋಬಹುದು. ಹೆದರ್ಕೊಟ್ರವ್ರು ಅವ್ರ ಸಾಹಸ ಅವ್ರು ಮಾಡೇ ಮಾಡ್ತಿರ್ತಾರೆ. ಅವ್ರ ಜೊತೆಲಿ ಯಾರು ಇರಲ್ಲ, ಅವ್ರಾದ್ರೂ ಬಂದು ಇವ್ರನ್ನ ಹೆದರ್ಸ್ತಾರೆ. ಆಮೇಲೆ ಇಂಟ್ರೊಡ್ಯೂಸ್ ಸ್ಪಾಂಟಾನಿಯಸ್ ಆಕ್ಟಿವಿಟೀಸ್ ಅಂತ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ತನ್ನ ಒಳಗೆ ಏನು ಒಂದು ಪ್ರೇರಣಾ ಶಕ್ತಿ ಅನ್ನುವಂಥದ್ದು ಇರುತ್ತೆ, ಅದನ್ನ ಹೊರಗಡೆ ಹಾಕುವಂಥದ್ದು. ಅದನ್ನೇನಿರುತ್ತೆ ಅದನ್ನ ಹೊರಗಡೆ ಹಾಕ್ತಾ ಬರ್ಬೇಕು. ಒಳಗಡೆ ಇರೋದನ್ನ ಹೊರಗಡೆ ತಂದ್ರೆ ತಾನೇ ಆಗೋದು. ಇಲ್ಲಿ ಕ್ರಿಯೇಟಿವಿಟಿ ಇದೆ. ಲಾಭನ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿದೆ ಅವ್ರಿಗೆ, ಹೇಗೆ ಅದನ್ನ ಪ್ರಾಡಕ್ಟ್ ನ ರೆಡಿ ಮಾಡ್ಬೇಕು ಅಂತ ಗೊತ್ತಿದೆ, ಪ್ರಾಡಕ್ಟ್ ಮಾಡಿರೋದನ್ನ ಹೇಗೆ ಮಾತಾಡಿ ಅದನ್ನ ಮಾರ್ಬೇಕು ಅನ್ನುವಂಥದ್ದು ಗೊತ್ತಿದೆ. ಅದನ್ನ ಏನಿದೆಯೋ ಅದನ್ನ ಹೊರಗಡೆ ಹಾಕ್ಬೇಕು. ಅದನ್ನ ಒಳಗಡೆ ಇಟ್ಕೊಂಡ್ರು ಕೂಡ ಅಲ್ಲಿ ಏನು ಪ್ರಯೋಜನ ಆಗಲ್ಲ ಅನ್ನುವಂತ ವಿಚಾರ ತಿಳಿದು ಬರುತ್ತೆ. ಅದಾದ್ಮೇಲೆ ಈ ಸ್ವಯಂ ಪ್ರೇರಿತವಾಗಿ ಒಳಗಡೆಯಿಂದ ಬಂದಿರುವಂತದ್ದನ್ನ ಹೊರಗಡೆ ಹಾಕುವಂಥದ್ದು. ಪ್ರಾಕ್ಟೀಸ್ ಫಾರ್ಗಿವ್ನೆಸ್ ಅಂತ ಹೇಳಿದ್ದಾರೆ. ಇಲ್ಲಿ ಏನೋ ಘರ್ಷಣೆಗಳಾಗಿರುತ್ತೆ. ಇವ್ರ ಬುದ್ಧಿನೇ ಅಂತದ್ದಿದೆ. ಮೊದಲು ಇವ್ರ ಹತ್ರ ಹಣ ಇದೆ, ಇವ್ರು ಯಾರಿಗೂ ಕೊಡಲ್ಲ, ಸ್ಥಿರವಾಗಿ ಭದ್ರವಾಗಿ ತಾನೇ ಇಟ್ಕೋಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವಾಗ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಅವನ್ನೇ ತಲೆಯಲ್ಲಿ ಇಟ್ಕೊಂಡು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನಾನ್ ಬಿಡಲ್ಲ ಅವ್ರನ್ನ. ಯಾಕಂದ್ರೆ ಸ್ಥಿರವಾದ ಬುದ್ಧಿ ಅವನು ಒಂದ್ಸಾರಿ ಏನ್ ತೀರ್ಮಾನ ತಗೋತಾನೆ ಅದಕ್ಕೆ ಬದ್ಧನಾಗಿರ್ತಾನ ಅವನು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡುವಂಥದ್ದು. ಪೃಥ್ವಿ ತತ್ವ ತನಗೆ ಬೇಕಾಗಿರುವಂತ ಭೌತಿಕ ಸುಖಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತದ್ದನ್ನ ಕರ್ಮ ಅಂತ ಕರೆದಿದ್ದಾರೆ. ಈ ಕರ್ಮವನ್ನು ನೀನ್ ಮಾಡಬಹುದು, ಆದ್ರೆ ಈ ಕರ್ಮ ನಿನ್ನನ್ನು ಬಿಡುತ್ತಾ? ಯಾಕೆ? ಹಾಗಿದ್ದರೆ ದೇವರು ಎಲ್ಲಿದ್ದಾನೆ ಅಂತ ಎಲ್ಲರೂ ಇರ್ಬೋದಾ? ಎಲ್ಲರೂ? ದೇವರು ಇದ್ದಾನೆ, ನಿನ್ನೊಳಗೆ ಇದ್ದಾನೆ. ನೀನು ಮಾಡಿದ ಕರ್ಮದ ಲೆಕ್ಕವನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿನೇ ನಿನ್ನ ಒಳಗಡೆನೆ ದೇವ್ರು ಕೂತಿದ್ದ. ನೀನು ಯಾರಿಗ್ ಬೇಕಾದ್ರೂ ಸುಳ್ಳು ಹೇಳಬಹುದು. ವ್ಯಾಪಾರಂ ದ್ರೋಹ ಚಿಂತನಂ. ಯಾರಿಗ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಯಾರಿಗ್ ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ನಿನ್ನ ಒಳಗಿನವನಿಗೆ ನೀನ್ ಮೋಸ ಮಾಡ್ಕೊಳಕ್ ಯಾವತ್ತಾದ್ರೂ ಆಗಿದೆಯಾ? ನನಗ್ ಸುಳ್ಳು ಹೇಳಿದೀಯಾ ಅಂತ ಇಟ್ಕೋ. ಈಗ ನಾನು ನಂಬೋದು ನಂಬದೇ ಇರಬಹುದು. ನಾನು ನಂಬಿದ್ರು ಓಕೆ, ನೀನ್ ನನ್ ಮೋಸ ಮಾಡ್ತಾನೆ ಹೋಗ್ತೀಯ. ನಂಬಲಿಲ್ಲ ಅಂತ ಕೇಳಿದ್ರೆ ನಾನು ನಿನ್ನೇನ್ ಮಾಡಕ್ ಆಗಲ್ಲ. ಈಗ ನಿನ್ ಮಂಡ ನೀನು, ನಾನು ನಿನ್ನೇನ್ ಮಾಡಕ್ ಆಗಲ್ಲ. ನಿನಗ ಅದು ಖುಷಿ ಆಗತ್ತೆ. ಆದ್ರೆ ನಿನ್ನನ್ನ ನೀನು ಏನ್ ಮಾಡ್ಕೋತೀಯ? ನನಗ್ ಬೇಡ ಅಂದ್ರೆ ನಾನು ನಿನ್ ಬಿಟ್ಟು ಹೋಗ್ಬೋದು, ನಿನ್ನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು.
ನಿನ್ನನ್ನು ನೀನ್ ಏನ್ ಮಾಡ್ಕೋತೀಯ? ಏನಾದ್ರು ಮಾಡ್ಕೊಳಕ್ಕಾಗತ್ತಾ? ಹಾಗಾಗಿ ನೀನು ಮಾಡಿದ ಕರ್ಮ ನಿನ್ನನ್ನು ಕಾಡೆ ಕಾಡು. ನೀನ್ ಯಾರಿಗ್ ಮೋಸ ಮಾಡಿದೀಯೋ ಅದು ಒಂದಿನ ಯಾಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಕಾಲಚಕ್ರ ಇದು. ಭೂಮಿ ತಿರುಗ್ತಾ ಇದೆ. ತಿರುಗ್ತಾ ಇರುವಾಗ ಏನಾಗುತ್ತೆ, ನಿನ್ನ ಸಮಯ ಚೆನ್ನಾಗಿದ್ದಾಗ ನಿನ್ಗೆ ಏನಾಗುತ್ತೆ, ನೀನು ಅವರನ್ನು ಎದುರಿಸಿ ಹೊರಗೆ ಹಾಕ್ತೀಯ. ಅವ್ರು ಹೊರಗೆ ಹೋದ್ಮೇಲೆ ಅವ್ರೇನ್ ಸತ್ತೋಗ್ತಾರ? ಏನಿಲ್ಲ. ಅವರು ಅವ್ರ ಜೀವನನ ನೋಡ್ಕೊಂಡು ಎಲ್ಲೋ ಒಂದ್ ಕಡೆ ಇರ್ತಾರೆ. ಅವ್ರಿಗೆ ಸಮಯ ಚೆನ್ನಾಗಿದ್ದಾಗ ನೀನು ಚೆನ್ನಾಗಿರಲ್ವಲ್ಲ, ಅವಾಗ ಅವ್ರು ಯಾರು ನೀನು ಸುಮ್ಮನೆ ಬಿಡಲ್ಲ. ಅವರು ಒಂದ್ ಕೈ ನೋಡ್ಕೊಂಡೇ ನೋಡ್ಕೊ. ಇದನ್ನೇ ಕರ್ಮ ಅಂತ ಕರೆಯೋದು. ಅದ್ ಯಾಕೆ ಹಾಗೆ ಅಂತ ಅನ್ನುವಂಥದ್ದನ್ನ ನೋಡಿದಾಗ, ಇಲ್ಲಿ ನೋಡು, ಇಲ್ಲಿ ಸ್ಥಿರ ಇದೆ. ಇಲ್ಲಿ ಪ್ರಕೃತಿ ವೈಚಿತ್ರ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇದು ಮೇಷರಾಶಿ ಧರ್ಮ ಅಂತ ಹೇಳಿದ್ದೇನೆ. ಹ್ಮ್ ಧರ್ಮ ಅಂತ ಹೇಳಿದ್ದೀನಿ ನಾನು. ಯಾರು ಇದಾರ ಅಲ್ಲಿ? ಒಂದ್ಸಾರಿ ಅಬ್ಸರ್ವ್ ಮಾಡಿದ್ಯಾ? ಮೇಷರಾಶಿನಲ್ಲಿ ಯಾರಿದ್ದಾರೆ? ಮೇಷರಾಶಿಗೆ ಕುಜಾಧಿಪತಿ ಧರ್ಮ. ಆದ್ರೆ ನಕ್ಷತ್ರದ ವಿಚಾರಕ್ಕೆ ಬಂದಾಗ ಯಾರಿದಾರೆ ಅಲ್ಲಿ? ಕೇತು ಇದ್ದಾನೆ, ಹೌದಾ? ಅಶ್ವಿನಿ ನಕ್ಷತ್ರ ಕೇತು ಅಧಿಪತಿ ಆತ. ಭರಣಿ ನಕ್ಷತ್ರ ಶುಕ್ರಾಧಿಪತಿ. ಕೃತಿಕಾ ನಕ್ಷತ್ರ, ಕೃತಿಕಾದ ಒಂದು ಪಾದ ಮಾತ್ರ ಇದೆ ಇಲ್ಲಿ, ಹೌದಾ? ಈ ಕೇತುವಿನ 4 ಪಾದ, ಶುಕ್ರನ 4 ಪಾದ, ಮತ್ತೆ ಕೃತಿಕಾ ನಕ್ಷತ್ರದ 1 ಪಾದ ಅನ್ನುವಂಥದ್ದಿದೆ. ಇಲ್ಲಿ ಇವನು ಸೃಷ್ಟಿಕರ್ತ. ಈ ಕೇತು ಇದಾನಲ್ಲ, ಇವನು ಸೃಷ್ಟಿಕರ್ತ. ಶುಕ್ರ ಇದಾನಲ್ಲ, ಇವನು ಸ್ಥಿತಿಕರ್ತ. ಈ ರವಿ ಇದಾನಲ್ಲ, ಇವನು ಲಯಕಾರಕ. ಇವನಿಲ್ಲಿ ಸೃಷ್ಟಿ ಸ್ಥಿತಿ ಲಯ. ಇದು ಪ್ರತಿ ರಾಶಿನಲ್ಲೂ ಸೃಷ್ಟಿ ಸ್ಥಿತಿ ಲಯ ಆಗತ್ತೆ. ಇದ್ರಲ್ಲಿ ಯಾರು ಸ್ಥಿರ ಆದ್ರು? ಕೇತು ಅಲ್ಲ, ಅವನ್ ಸೃಷ್ಟಿ. ಶುಕ್ರ ಧರ್ಮ ಇದೆ ಇದು. ಇವನು ಕರ್ಮದ ಪಕ್ಷ. ಇವನು ಸೃಷ್ಟಿಸಿದ್ದಾನೆ. ಈ ಶುಕ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇದನ್ನ ಬಳಸ್ಕೊಂಡ್ಬಿಡ್ತಾನೆ, ಉಪಯೋಗಿಸ್ಕೋತಾನ ಅವನು. ಈ ಉಪಯೋಗಿಸ್ಕೊಂಡು ಇವನು ಇಲ್ಲಿ ದುಡ್ಡು ಮಾಡ್ಕೊಂಡಿದ್ದಾನೆ ಸ್ಥಿರವಾಗಿ. ಅವನು ಯಾರ್ಯಾರು ಕೊಡ್ತಾನ ಅದನ್ನ? ಹೆಣ್ಮಕ್ಳ ಹತ್ರ ಅಷ್ಟು ಸುಲಭವಾಗಿ ದುಡ್ಡು ವಸೂಲಿ ಮಾಡ್ಕೊಳಕ್ ಆಗತ್ತಾ? ಆಗಲ್ಲ. ಇವನೇನ್ ಮಾಡ್ತಾನೆ? ಇವನ್ ಕೃತಿಕ ಇಲ್ಲಿ ರಾಕ್ಷಸನಾಗ್ತಾನೆ. ಇವನು ರವಿ ಒಂದು ಚರಣ ಮಾತ್ರ ಇವನಿರ್ಲಿದೆ, ಆದ್ರೆ ಅಧಿಪತ್ಯ ಇದೆ ಅವನಲ್ಲಿ. ಅವನು ಉಚ್ಚ ರಾಶಿ, ಅದು ಅವನು ಅಧಿಪತ್ಯ ಇದೆ. ಇವನೇನ್ ಮಾಡ್ತಾನೆ ಇಲ್ಲಿ ಅಂತ ಕೇಳಿದ್ರೆ, ಇದನ್ನ ತಗೊಂಡೋಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ. ಇಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ. ಹಣ ಎಲ್ಲಿದೆ? ಶುಕ್ರನ ಹತ್ರ ಇದೆ. ಅವನೇ ತಾನೇ ಅಧಿಪತಿ. ಅದಕ್ಕೆ ಎಲ್ಲಿ ನೋಡ್ತಾನ ಅವನು? ಅಪೋಸಿಟ್ 180 ಡಿಗ್ರಿ. ಇವನ್ ಮನೆ ಇದು ಶುಕ್ರಂದು, ಹೌದಾ? ಇಲ್ಲಿಂದ ತಂದಿರೋ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವನ್ ಪ್ಲಾನ್. ಯಾಕಂದ್ರೆ ಇಲ್ಲಿ ಸುಖ ಇದೆ, ತನ್ನ ಮನೆ ಇದೆ ಅಲ್ಲ. ಅವಾಗ ಇವನ್ ಏನ್ ಮಾಡ್ತಾನೆ? ಇದು ಇವನ್ ಮನೇಲಿ ಸಂಪಾದನೆ ಮಾಡಿದ್ದು, ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ್ದು. ಇವನು ಇಲ್ಲಿ ಶುಕ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇಲ್ಲಿ ಅವನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅವನ್ ಏನ್ ಮಾಡ್ಬೇಕದ್ನ? ಇದು ಗಂಡನ ಮನೆ. ಇದು ಈ ಗಂಡ ಅನ್ನೋನೇ ಕುಜ ಅಂತ ಹೇಳಿದ್ದೀನಿ ನಾನಿಲ್ಲಿ. ಹೆಂಡತಿ ಶುಕ್ರ. ಇದು ತವ್ರ ಮನೆ. ಇದು 180 ಡಿಗ್ರಿನಲ್ಲಿ, ಹೌದಾ? ಇವ ಎಲ್ಲಾ ಆಲೋಚನೆಗಳು ಈ ಮನೆ ಮೇಲೆ ಇರುತ್ತೆ. ಈ ಮನೆಗಿಂತಾನು ಈ ಮನೆ ಮೇಲೆ ಹೆಚ್ಚಿರುತ್ತೆ. ಅವಾಗ ಇವನ್ ಏನ್ ಮಾಡ್ಬೇಕಲ್ಲಿ? ಬಿಟ್ರೆ ಇವ್ರು ಸೇರ್ಕೊಂಡ್ಬಿಡ್ತಾರ ಇಲ್ಲಿ, ಹೌದಾ? ಇವ್ರು ಸೇರ್ಕೊಂಡ್ರು ಅಂತ ಕೇಳಿದ್ರೆ ಇವನ್ ಮನೆ ನಾಶ ಆಗತ್ತೆ, ಬರ್ಬಾದಾಗತ್ತೆ. ಅವಾಗ ಇವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಅವನ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನ ಅದನ್ನ, ಈ ದುಡ್ಡನ್ನ. ಅವ್ನ್ ಕ್ರೂರಿ ತಾನೆ, ಅಧಿಕಾರ ಇದೆ ಅವನಿಗೆ, ಈಗೋ ಇದೆ. ಮಾಡ್ಲಿಲ್ಲ ಅಂದ್ರೆ ಬಿಡಲ್ಲ ಅವನು. ಈ ಹಣ ತಗೊಂಬಂದು ಇವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿದವನ್ ಯಾರು? ರವಿ.
ಅಲ್ಲ, ವ್ಯಾಪಾರ ಮಾಡ್ಕೊಂಡವ್ರು ಯಾರು? ಇಲ್ಲಿ ರವಿಯ 3 ಪಾದ ಅನ್ನುವಂಥದ್ದು ಇಲ್ಲಿದೆ, ಕೃತಿಕಾ ನಕ್ಷತ್ರದ 3 ಪಾದ ಇಲ್ಲಿದೆ. ಇವನು ಇನ್ವೆಸ್ಟರ್ ಆದ, ಯಾಕಂತ ಕೇಳಿದ್ರೆ ಇಲ್ಲಿ ಲಯ ಆಗಿದೆ. ಲಯ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ ನಾನು. ಆಮೇಲೆ ಇಲ್ಲಿ ಬರುವಂತಹದ್ದು ನೆಕ್ಸ್ಟ್ ರೋಹಿಣಿ, ಹೌದಾ, ಚಂದ್ರಾಧಿಪತಿ. ಈ ಚಂದ್ರ ಏನ್ ಮಾಡಿತಾನೆ ಇಲ್ಲಿ? ವ್ಯಾಪಾರ ಮಾಡ್ತಾನೆ, ವೈಶ್ಯ ಅವನು. ಈ ವ್ಯಾಪಾರ ಚಂದ್ರ ಮಾಡಿದಾನೆ. ಇವನು 180 ಡಿಗ್ರಿ ಯಾವ್ದು ಬರುತ್ತೆ? ಇದು ಧನಸ್ಥಾನ ಇದು. ಇವನು 180 ಡಿಗ್ರಿ ಎಲ್ಲಿ ಬರುತ್ತೆ ಈಗ? ಇದು ನಿನಗೆ ಲಗ್ನ ಅಂತ ಇಟ್ಕೊಂಡಿದೀಯ, ಇದು ನಿನ್ನ ಕುಟುಂಬ ಆಯ್ತು, ಧನ ಮತ್ತು ಕುಟುಂಬ ಸ್ಥಾನ ಆಯ್ತು, ಹೌದಲ್ವಾ? ಹೀಗೆ ಇರುತ್ತಾನೆ. ಇದು ನಿನ್ನ ಸಪ್ತಮ ಆಯ್ತು, ಹೆಂಡತಿಯ ಮನೆ. ಈ ಅಷ್ಟಮ ಏನಾಯ್ತು ಅವಾಗ? ಹೆಂಡತಿಯ ಕುಟುಂಬ ಆಯ್ತಾ? ಹೆಂಡತಿಯ ಧನ ಆಯ್ತಾ? ಆಯ್ತಾ? ಇಲ್ಲೇ ಸಂಪಾದನೆ ಮಾಡಿದ್ದು ಕೂಡ ಇಲ್ಲಿಗೆ ಬರ್ಬೇಕಾಗಿದೆ. ಅದು ಇಲ್ಲಿ ಸಂಪಾದನೆ ಮಾಡಿರೋದು ಇದೆಯಲ್ಲ, ಅದನ್ನ ಅವ್ರ ಕಣ್ಣೆಲ್ಲ ಎಲ್ಲಿರುತ್ತೆ ಅಂದ್ರೆ ಇಲ್ಲಿರುತ್ತೆ. ಬೀಗರಿಲ್ಲ ಇಲ್ಲಿ, ಇದಾರ ತಾನೆ, ಅವ್ರ ಕುಟುಂಬ ತಾನೆ ಇದೆ. ಇದು ಇವ್ರ ಕುಟುಂಬ. ಇದಕ್ಕೋಸ್ಕರವಾಗಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರದ್ದು ಮಾಡಬೇಕಾಗಿತ್ತು, ಹೌದಾ? ಇವ್ರ ಕಣ್ಣೆಲ್ಲ ಎಲ್ಲಿದೆ? ಇಲ್ಲಿದೆ. ಯಾಕಂದ್ರೆ ಇವ್ರ ಮನೇಲಿ ಜನ ಇದ್ದಾರೆ, ಇವ್ರ ಮನೇಲಿ ಜನ ಇದಾರ ತಾನೆ, ಜನ ಇದಾರೆ ತಾನೆ. ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರಿಗೋಸ್ಕರ ವ್ಯಯ ಮಾಡೋಣ ಅದನ್ನ ಅಂತ ಇವ್ರಿಗೋಸ್ಕರ ಮಾಡ್ಬೇಕು ಅಂತ ಇವರು. ಇದನ್ನೇ ಧರ್ಮ ಯುದ್ಧ ಅಂತ ಕರೆದಿದ್ಯಾ ತಾನೆ. ಧರ್ಮಕ್ಕೂ ಕರ್ಮಕಾಂಡಕ್ಕೂ ಏನಾಗಿದೆ? ಮನೇಲಿ ನೋಡಿದ್ರೆ ಏನಾಗುತ್ತೆ? ಇದನ್ನ ಮನೇಲಿ ನೋಡ್ಬೇಕು ನೀನು. ಈ ಕುಂಡಲಿನಲ್ಲಿ ನಾನು ನಿನಗೆ ವಿವರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಮನೇಲಿ ನೋಡು, ಗಂಡ ಇರ್ತಾನೆ, ಅವನು ತಗೊಂಬಂದ್ ಹಾಕೋದು. ಹೆಂಡತಿ ಇರ್ತಾಳೆ ಅಲ್ವಾ, ತನ್ನ ಮಕ್ಕಳಿಗೋಸ್ಕರ ಜೀವಿಸ್ತಾ ಇರ್ತಾಳೆ. ಅವಳು ಎಲ್ಲ ಮಾಡ್ತಾಳೆ, ತನ್ನ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಾಳೆ. ಗಂಡನ್ನ ಎದುರಿಸಿ ಆದ್ರೂ ತಗೊಂಡ್ಬಂದು ತನ್ನ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಿರ್ತಾಳೆ. ಆದ್ರೆ ಈ ಗಂಡನ ತಂದೆ ತಾಯಿ, ಗಂಡನ ಸಂಬಂಧಿಕರು ಬಂದಾಗ ಹೆಂಡತಿಯ ನಡ್ಕೊಳ್ಳುವಂತ ರೀತಿ ಯಾವ ರೀತಿಯಾಗಿರ್ಬೇಕಾಗಿತ್ತು? ಇವರ ಮನೆ ಉದ್ಧಾರ ಮಾಡ್ತೀನಿ ಅಂತ ಪಣ ತೊಟ್ಟು ಬಂದವಳು ಅಲ್ವಾ. ಅವ್ರು ಬಂದಾಗ, ಅವ್ರನ್ನ ನೋಡ್ಕೊಳ್ಳೋ ಪರಿಸ್ಥಿತಿಗಳು ಬಂದಾಗ ಅವಳಿಗೆ ಆ ಮನಸ್ಸಿನಿಂದ ಮಾಡಲ್ಲ ಅವಳು. ಅದೇ ತನ್ನ ತಂದೆ ತಾಯಿ, ತನ್ನ ತಮ್ಮರು, ತನ್ನ ಅಕ್ಕ ತಂಗಿ ಬಂದಾಗ ಅವಳಿಗೆ ಎಷ್ಟು ಖುಷಿ ಇರುತ್ತೋ, ಇವ್ರ ಮನೆ ಕಡೆಯಿಂದ ಬಂದಾಗ ಅಷ್ಟು ಖುಷಿ ಅವಳಿಗೆ ಇರಲ್ಲ. ಇರಬೇಕಾಗಿತ್ತು, ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದೇನು? ಅದನ್ನೇ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು. ಇವ್ರನ್ನ ಹೇಗೆ ನೋಡ್ಕೊಂಡಿದಾವೋ ಅವ್ರನ್ನು ಹಾಗೆ ನೋಡ್ಕೋಬೇಕಾಗಿತ್ತು. ಅದು ಧರ್ಮ. ಇಲ್ಲೇ ತಾನೇ ಧರ್ಮ ಇದ್ದದ್ದು. ಧರ್ಮದಲ್ಲಿ ಇದ್ದಾಳ ಅವಳ? ಇಲ್ಲಿ ಇದ್ದಾಳಲ್ಲ, ಅವಳ ಹತ್ರ ದುಡ್ಡಿದೆ. ಆ ದುಡ್ಡನ್ನ ತಗೊಂಡು ಇವ್ರನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಇವರು ಬಂದಾಗ ಅಷ್ಟೇ ಗೌರವಗಳನ್ನು ಕೊಡಬೇಕಾಗಿತ್ತು. ಈ ಮನೆಗೆ ಏನು ಹಾನಿ ಆಗಿಲ್ಲ, ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ಹೆಣ್ಣು ಇಲ್ಲಿಂದ ಬಂದಿದೆ, ಅಲ್ಲೂ ಕೂಡ ಅವರು ಅವ್ರ ಮನೆ ಚೆನ್ನಾಗಿ ನೋಡ್ಕೊಂಡು ಇವ್ರ ಮನೆ ಚೆನ್ನಾಗಿ ನೋಡ್ಕೊಂಡಿದ್ರೆ ಈ ಸಮಸ್ಯೆನೆ ಬರ್ತಾ ಇರ್ಲಿಲ್ಲ. ಆದ್ರೆ ಇವರಿಗೆ ಇವ್ರ ಮೇಲೆ ಆಸಕ್ತಿ ಜಾಸ್ತಿ, ಇವ್ರ ಮೇಲೆ ಆಸಕ್ತಿ ಜಾಸ್ತಿ ಇದೆ. ಯಾವಾಗ ಆಸಕ್ತಿ ಜಾಸ್ತಿ ಆಗತ್ತೆ ಅಂತ ಕೇಳಿದ್ರೆ ಇಲ್ಲಿ ಕೆಟ್ಟಿದೆ, ಇಲ್ಲಿ ಇವ್ರ ಮನೇಲಿ ಜಗಳ ಆಗ್ತಾ ಇದೆ, ಅದನ್ನ ತಗೊಂಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇವ್ರಿಗೆ ಏನ್ ಬೇಕಾಗಿದೆಯೋ ಅದನ್ನೆಲ್ಲ ಮಾಡಿದ್ರು, ಆದ್ರೆ ಇಲ್ಲಿ ಕಡಿಮೆ ಆಯ್ತಲ್ಲ ಇವ್ರಿಗೆ. ಆದ್ರೆ ಇವ್ರ ಮನೇಲಿ ಇನ್ನೊಂದು ಏನಿದೆ, ರೋಹಿಣಿ ಆದ್ಮೇಲೆ ಯಾವ್ದು ಬರುತ್ತೆ? ಮೃಗಶಿರ. ಯಾರ ಅಧಿಪತಿ ಅದಕ್ಕೆ? ಕುಜಾಧಿಪತಿ. ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಲಯ ಆಯ್ತು. ಇಲ್ಲೂ ಸೃಷ್ಟಿ ಆಗ್ಬೇಕು ತಾನೆ. ಈ ಸೃಷ್ಟಿನೇ ಚಂದ್ರ, ಈ ಸ್ಥಿತಿ ಇದಾನಲ್ಲ ಇವನು ಕುಜ. ಅವನು ಇಲ್ಲಿ ಸ್ಥಿತಿವಂತ, ಅವನು ಸ್ಥಿರ ರಾಶಿ. ಸ್ಥಿರವಾದ ರಾಶಿನಲ್ಲಿ ಏನು ಬರ್ಬೇಕಾಗಿದೆಯೋ ಇಲ್ಲಿ ಇವ್ರ ಅಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದಾನೆ, ಅಮ್ಮ ವ್ಯಾಪಾರ ಮಾಡಿದಾಳೆ, ಬಂದಿರತಕ್ಕಂತ ಹಣಕ್ಕೆ ಇವನು ಅಧಿಪತಿ. ಇಲ್ಲಿ ಹೇಳು, ಇವಾಗ ಇಲ್ಲಿ ಯಾರಿದ್ದಾರೆ?
ಇದು ಇವ್ರ ಕುಟುಂಬ. ಯಾರಿದಾರಲ್ಲಿ? 8ನೇ ಮನೆ. ಇದು ನೋಡು, ಇದು 8ನೇ ಮನೆ ಆಯ್ತಾ? ಇಲ್ಲೇ ರಂಧ್ರ ಅನ್ನುವಂಥದ್ದು ಇರೋದು. ಇವ್ರು ಇಲ್ಲಿ ವ್ಯಾಪಾರ ಮಾಡಿರೋದನ್ನ ಇಲ್ಲಿ ಏನಾದ್ರು ಸಾಗಿಸಿದ್ರು ಅಂತ ಕೇಳಿದ್ರೆ ಇವರಿಂದಾನೇ ಇವ್ರ ಮನೇಲಿ ಜಗಳ ಶುರುವಾಗಿದೆ. ಯಾಕಂದ್ರೆ ಇವರು ಅದ ಮನೆ ಆ ಮನೆಯಿಂದ ಬಂದಿರೋದಲ್ಲ, ಅಲ್ಲಿ ಆ ಮನೆಯಿಂದ ತಾನೇ ಅವ್ರು ಬಂದಿರೋದು. ಆ ಕಾರಣದಿಂದ ಅಲ್ಲಿ ಜಗಳ ಶುರು ಆಗತ್ತೆ. ಇಲ್ಲೇನಾಗಿರುತ್ತೆ ಅಂತ ಕೇಳಿದ್ರೆ, ಇಲ್ಲಿ ನೋಡು, ಈ ಅಷ್ಟಮ ಸ್ಥಾನ ಅನ್ನುವಂಥದ್ದೇ ತೊಂದ್ರೆ. ಧನಸ್ಥಾನ, ಧನ ನಿನಗೆ ಬರ್ಬೇಕು ಅಂತ ಕೇಳಿದ್ರೆ ಅಷ್ಟಮ ಸ್ಥಾನವನ್ನು ನೀನ್ ಸರಿ ಮಾಡ್ಬೇಕು ಅಂತ ಹೇಳುತ್ತೆ. ನಿನಗೆ ಧನ ಪ್ರಾಪ್ತಿ ಆಗ್ಬೇಕು ಅಂತ ಕೇಳಿದ್ರೆ ಅಷ್ಟಮ ಚೆನ್ನಾಗಿರ್ಬೇಕು. ಇಲ್ಲಿ ಕುಜನಿದ್ದಾನೆ, ಇಲ್ಲಿ ಬುಧ ಇಲ್ವಾ? ಬುಧ ಇದ್ದಂತಾನೆ ಇಲ್ಲಿ, ಜ್ಯೇಷ್ಠ ನಕ್ಷತ್ರ. ಅವನು ರಾಕ್ಷಸ, ಇವನು ದೇವ. ಇಲ್ಲಿ ಸ್ಥಿರ, ಇದು ಸ್ಥಿರನೇ, ಆದ್ರೆ ಇಲ್ಲಿ ರಾಕ್ಷಸ ಇದ್ದಾನೆ. ಈ ಮನೆ ಯಾರ್ದಿದೆ? ಈ ಮನೆ ಅಧಿಪತ್ಯ ಯಾರಿಗಿದೆ? ಇಲ್ಲ, ಕುಜನಿಗಿದೆ. ಆದ್ರೆ ಇಲ್ಲಿ ರಾಯಭಾರ ಮಾಡಕ್ ಬಂದಿರೋದು ಯಾರು? ಏನೇನ್ ಅಧಿಪತ್ಯ ಇದೆ ಅವನ ಹತ್ರ? ಕಾರಕತ್ವ ಯಾವ್ಯಾವ್ದ್ರ ಮೇಲೆ ಇದೆ ಬುಧನಿಗೆ? ಮೊದಲನೇದಾಗಿ ಮಾವ. ಹೌದಾ? ಮಾವ. ಆಮೇಲೆ ಹೆಣ್ಮಕ್ಳು, ಫ್ರೆಂಡ್ಸ್, ತಾಯಿ ಆಸೆ ಏನೇನಿರುತ್ತೆ? ಈ ತಾಯಿ ಇರ್ತಾಳಲ್ಲ, ಇಲ್ಲಿ ಯಾವಾಗ್ಲೂ ನೋಡು ನೀನು, ಹೆಂಡತಿ ಮತ್ತು ತಾಯಿ, ಅವ್ರಿಗೆ ತವ್ರ ಮನೆಯವ್ರ ಮೇಲೆ ಆಸೆ ಇರುತ್ತೆ ಅಲ್ಲಿ. ಇಲ್ಲ ಆ ಮಗಳಿಗೆ, ಆ ಮನೆಗೆ ಮಗಳನ್ನ ಕೊಟ್ಟಿದ್ರು ಅಂದ್ರೆ ಅವ್ರ ಮೇಲೂ ಏನಾದ್ರೂ ಸಾಗಿಸ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅವ್ರ ಮೇಲಿನ ಆಸೆ ಇದ್ದಿಂದ ಇವ್ರೇನು ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಅದನ್ ಕಂಡ್ರೆ ಇವನಿಗೆ ಆಗಲ್ಲ, ಯಾಕಂದ್ರೆ ಇವನ್ ಸ್ಥಿರ ತಾನೆ. ನಂದ್ ಅವನಿಗೆ ಯಾಕೆ ಕೊಡ್ತೀಯ ಅಂತ ಇವನು. ಅವಾಗ ಅವನಿಗೆ ಹಠಮಾರಿತನ ಇದೆಯಾ? ಕೋಪ ಇದೆಯಾ? ಬಡಿ ಬಡಿ ಕಡಿ ಗುಣಗಳಿದೆಯಾ ಅವನ ಹತ್ರ? ಆದ್ರೆ ಇವನು ರಾಕ್ಷಸ. ಇಲ್ಲಿ ಇವನ ಹತ್ರ ಇಂಟೆಲಿಜೆನ್ಸ್ ಇದೆಯಾ? ಬುದ್ಧಿವಂತಿಕೆ ಇದೆ ಇವನ ಹತ್ರ. ಆಮೇಲೆ ವಾಕ್ ಇದೆಯಾ? ಆಮೇಲೆ ಭೂಮಿಗೆ ಅಧಿಪತಿ ಯಾರು ಅಂದ್ರೆ ಈ ಒಂದು ತತ್ವ ಇದೆಯಲ್ಲ, ಇದಕ್ಕೆ ಅಧಿಪತಿ ಯಾರು? ಅಧಿಪತ್ಯ ಇಲ್ಲಿ ಇವನ ಹತ್ರ ಇದೆ, ಬುಧನ ಹತ್ರ. ಅದಕ್ಕೆ ಇವನು ಭೂಮಿ ಪುತ್ರೋ ಮಹಾತೇಜ ಜಗತಾಂ ಭಯಕೃತ್ ಸದಾ ವೃಷ್ಟಿ ಕೃದೃಷ್ಟಿ ಹತ್ತಾಚ ಪೀಡಾಂ ಹರತಮೇ ಕುಜಃ. ಯಾರ್ಯಾರಿಗೆ ಜಗಳ ಇದೆ? ಅಪೋಸಿಟ್ ಕ್ಯಾಂಡಿಡೇಟ್ ಯಾರು? ಅಲ್ಲ, ಮಾವಾಳ್ಯ. ನೋಡು ಹೇಗಾಗುತ್ತೆ. ಮಾವನ ವಾಳಿಯನ್ ಆಗಲ್ಲ, ಪಬ್ಲಿಕ್ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಮಾನಸಿಕ ನೆಮ್ಮದಿ ಇಲ್ವಲ್ಲ. ಪಬ್ಲಿಕ್ ಅಲ್ಲಿ ನೀವು ಇಬ್ರು ಉತ್ತಮ್ರೆ, ಮಾನಸಿಕ ನೆಮ್ಮದಿ ಇಲ್ಲ. ಒಂದಿಷ್ಟು ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಇವನಿಗೆ ಕೋಪ ಇದೆ, ಇವನು ಶಾಂತವಾಗಿದ್ದಾನೆ, ಆದ್ರೆ ಎಲ್ಲ ಕಿತಾಪತಿ ಮಾಡ್ತಾನೆ. ಸಮೂಹಿನಿ ಗೊತ್ತಿದೆ ಇವನಿಗೆ. ಇವನು ಗೊತ್ತಾಗದೆ ಇರುವಂಗೆ ಎಲ್ಲ ಬಾಚ್ಕೋತಾನೆ. ಇವನು ಗೊತ್ತಾಯ್ತು ಅಂತ ಕೇಳಿದ್ರೆ ಇವನು ಬಿಡಲ್ಲ. ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಊರಿಗೆಲ್ಲ ಗೊತ್ತಾಗತ್ತೆ. ಅದು ಇದೇ ತಾನೇ ನಡೀತಾ ಇರೋದು. ಇದನ್ನ ಬ್ಯಾಲೆನ್ಸ್ ಹೇಗ್ ಮಾಡೋದು? ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಈ ಬ್ಯಾಲೆನ್ಸ್ ಮಾಡುವಂತದ್ದು ಇದೆಯಲ್ಲ, ಒಂದು ವೇಳೆ ನೀನ್ ಅದನ್ನೇನಾದ್ರು ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ದಿನಾ ಜಗಳ ಆಗ್ತಾ ಇರುತ್ತೆ. ಇವನು ಯಾಕೆ ನಮ್ಮ ಮನೆ ಬರ್ತಾನೆ ಅಂತ ಇವನು ಯಾಕೆ ನಮ್ಮ ಮನೆಗೆ ಬರ್ತಾನೆ ಅನ್ನೋದು ಇವನು ಬುದ್ಧಿವಂತ ಇದ್ದಾನೆ, ನಮ್ಮ ಮನೆಯಿಂದ ಎಲ್ಲ ಕಿತ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಇವನು ಹಂಗಲ್ಲ, ಇವನ್ ಬರೀ ಲೆಕ್ಕ ಬರ್ಕೊಳ್ಳೋಣ. ಇವನಿಗೆ ಲೆಕ್ಕ ಗೊತ್ತಿದೆ, ಇವನ ಹತ್ರ ಸ್ಕಿಲ್ ಇದೆ. ಇವನ್ ಮನೇಲೂ ಅದೇ ತರ ಪರಿಸ್ಥಿತಿ ಇದೆ ಅಂತ ಕೇಳಿದ್ರೆ ಅದನ್ನ ಇವನ್ ಬಳಸ್ಕೋಬೇಕು. ಇವನಿಗೆ ಕೋಪ ಇದೆ, ಇಂಟೆಲಿಜೆನ್ಸ್ ಇಲ್ಲ. ಇವನಿಗೆ ಇಂಟೆಲಿಜೆನ್ಸ್ ಇದೆ, ಕೋಪ ಇಲ್ಲ, ಆದ್ರೆ ಇವನಿಗಿಂತ ಡೇಂಜರ್ಸ್ ಇವನು. ಅದಕ್ಕೆ ಈ ಭೂಮಿ ಅಂಟ್ಕೋಬೇಕಾಗಿದ್ದ ಯಾರು? ಇವನು ಇಂಟೆಲಿಜೆನ್ಸಿ ಇವಂದಿದು. ಇದಕ್ಕೆ ಇವನು ಕಾರಕತ್ವವನ್ನು ಹೊಂದಿದ್ದಾನೆ.
ಇವನು ಭೂಮಿ ಪುತ್ರ, ಇವ್ರದೇ ದಿವಸ ಹಣ ಇವ್ರದೇ ಇರಬಹುದು, ಆದ್ರೆ ಇವನು ಯಾತಕ್ ಬಂದಿದ್ದ? ಧರ್ಮಕ್ಕೆ ತಾನೇ ಬಂದಿದ್ದ. ಇವನು ಧರ್ಮಬದ್ಧವಾಗಿದ್ದ ಅಂತ ಕೇಳಿದ್ರೆ ಇವನು ಭಯ ಇವನಿಗಿದ್ದೇ ಇರುತ್ತೆ. ಮೊದಲು ಇವನು ತಾನು ಧರ್ಮಬದ್ಧವಾಗಿದ್ದದ್ದೇ ನಿಜ, ಆದ್ರೆ ಇವನ್ ಭಯ ಇದೆ ಇವನಿಗೆ. ಇವನ್ ಏನ್ ಮಾಡ್ತಾನೆ, ಈ ಯಾವಾಗ ಇದು ಕೆಟ್ಟೋಗುತ್ತೆ, ಜಾಸ್ತಿ ಆಗತ್ತೆ, ಹೊಡಿಯಕ್ಕೆ ಬಡಿಯಕ್ಕೆ ಏನ್ ಹೋಗ್ತಾನೆ, ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಕೆಟ್ಟೋಗ್ಬಿಡುತ್ತೆ. ಆ ಕಾರಣದಿಂದ ಇದನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನೆಮ್ಮದಿಯ ಜೀವನವನ್ನು ನಡೆಸಬಹುದು ಅನ್ನತಕ್ಕಂಥ ವಿಚಾರ ಇಲ್ಲಿ ಗೊತ್ತಾಗುತ್ತೆ. ಆ ನೆಮ್ಮದಿಯ ಜೀವನಕ್ಕಾಗಿ ಇದೇನಿಷ್ಟು ಒಂದು 15 ಪ್ರಾಕ್ಟೀಸ್ ಗಳನ್ನ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಏನ್ ತಿಳಿಸಿದೀವಿ, ಇದನ್ನ ಮಾಡೋದ್ರಿಂದ ಈ ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು ಅನ್ನತಕ್ಕಂಥದ್ದನ್ನ ಹೇಳ್ತಾ ಇವತ್ತಿನ ಪಾಠನ ಮುಗಿಸಬಹುದಾದಂತ ಸಮಯ ಆಗಿದೆ. ಹಾಗಾಗಿ ಇದಿಷ್ಟು ಪೃಥ್ವಿ ತತ್ವ ಜಾಸ್ತಿ ಆದ್ರೆ ಏನಾಗುತ್ತೆ ಅನ್ನುವಂಥ ವಿಚಾರ ಇವತ್ತಿನ ಪಾಠದಲ್ಲಿ ತಿಳ್ಕೊಂಡಿದೀವಿ. ಇನ್ನು ನಾಳಿನ ಪಾಠದಲ್ಲಿ ಪೃಥ್ವಿ ತತ್ವ ಕಡಿಮೆ ಆದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾಳಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.